ಸೊ ಫಸ್ಟ್ ಹೇಳಿರೋದು ಅದನ್ನೇ, ವೀಟ್ ಫ್ಲೋರ್, ಮೈದಾ, ಶುಗರ್, ರಿಫೈನ್ಡ್ ಪಾಮ್ ಆಯಿಲ್, ಇನ್ವರ್ಟ್ ಶುಗರ್ ಸಿರಪ್. ಸರ್ ಇದಕ್ಕೆ ಒಳ್ಳೇದು ಯಾವುದಿದೆ ಸರ್? ಈಗ ನಾನು ಕೇಳ್ತಾ ಇರೋದು ಒಂದು ಇಲ್ಲ, ಕ್ಯಾಲರೀಸು ಕಡಿಮೆ ಇರಬೇಕು, ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರಬೇಕು. ದಟ್ ಈಸ್ ದ ಬಿಗ್ ಡಿಫ್ರೆನ್ಸ್. ಎಸ್ ಎಸ್. ಸೊ ಈಟ್ ಲೆಸ್, ಲಿವ್ ಮೋರ್. ಕಡಿಮೆ ತಿನ್ನಿ, ಹೆಚ್ಚು ಬದುಕಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಸಾವಯವ ಚಳುವಳಿಯ ರೂವಾರಿಗಳಲ್ಲಿ ಒಬ್ಬರಾಗಿರುವಂಥ ಮತ್ತು ಗ್ರೀನ್ ಪಾತ್ ರೆಸ್ಟೋರೆಂಟ್ನ ಮಾಲೀಕರಾಗಿರುವಂಥ HR ಜಯರಾಮ್ ಸರ್. ಸರ್ ನಮಸ್ತೆ ಮತ್ತು ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ಇವತ್ತು ನಾನು ಒಂದು ಭಾಳ ಇಂಪಾರ್ಟೆಂಟ್ ಆಗಿರೋ ವಿಚಾರವನ್ನು ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಯೂಶ್ವಲಿ ಸಂಜೆ, ಈಗ ಫಾರ್ ಎಕ್ಸಾಂಪಲ್ ನಾನು ದಿನಕ್ಕೆ 2 ಊಟ ಮಾಡ್ತೀನಿ ಸರ್. ಹೊರಗಡೆ ಹೋದಾಗ ಮಾಡ್ತೀನಿ, 3 ಹೊತ್ತು ಮಾಡ್ತೀನಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಮಾಡ್ತೀನಿ, ಟಯರ್ಡ್ ಆಗುತ್ತೆ. ಬಟ್ ಆಫೀಸಲ್ಲಿ ಮನೆ ತುಂಬ ಕಡಿಮೆ ವರ್ಕ್ ಇದ್ದಾಗ 2 ಊಟ ಸಾಕಾಗುತ್ತೆ. ಬಟ್ ಸಂಜೆ ನಂಗೊಂದು ಬಿಸ್ಕಿಟ್ ತಿನ್ನೋದು, ಒಂದು ಟೀ ಮತ್ತು ಬಿಸ್ಕಿಟ್ ತಿನ್ನೋದು ರೂಢಿ ಇದೆ. ಬೆಳಿಗ್ಗೆ ಕೂಡ ನಾನು ಐ ಸ್ಟಾರ್ಟ್ ಮೈ ಡೇ ವಿತ್ ಬಿಸ್ಕಿಟ್ ಓನ್ಲಿ. ಹೌದಾ? ಹೌದೌದು. ಐ ಡಿಪ್ 2-3 ಬಿಸ್ಕಿಟ್ಸ್ ಅಥವಾ 1 ಬಿಸ್ಕಿಟ್ ಅಥವಾ ತಿಂತೀನಿ ಮತ್ತು ಒಂದು ಟೀ. ಮೋಸ್ಟ್ ಅನ್ಹೆಲ್ದಿ ಹ್ಯಾಬಿಟ್. ಕರೆಕ್ಷನ್ ಮಾಡ್ಕೊಳ್ಳೇಬೇಕು. ಬಟ್ ನನಗೆ ಈಗ ನಾವು ಬೇರೆ ಬೇರೆದು ಮಾತಾಡಿದ್ವಿ, ಬಿಸ್ಕಿಟ್ಗೆ ಏನು ಪರ್ಯಾಯ ಅಂತ ಗೊತ್ತಿಲ್ಲ ನನಗೆ. ಬಟ್ ಬಿಸ್ಕಿಟ್ ಪರ್ಯಾಯ ನೋಡೋಕ್ಕಿಂತ ಮುಂಚೆ ಬಿಸ್ಕಿಟ್ ಯಾಕೆ ಅನ್ಹೆಲ್ದಿ ಅನ್ನೋದನ್ನು ನಾನು ಈಗ ನಿಮಗೆ ಕೇಳಬೇಕಾಗಿದೆ. ಕೇಳೋಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಬಿಸ್ಕಿಟ್ ಪ್ಯಾಕ್ ನನ್ನ ಕೈಯಲ್ಲಿದೆ. ಇದು ಯಾವ ಕಂಪ್ನಿ ಅಂತ ನೀವು ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಯಾವ ಕಂಪ್ನಿ, ಎಲ್ಲ ಕಂಪ್ನಿಗಳು ಇದೇ ಸ್ಟೋರಿ ಆಗಿರೋದ್ರಿಂದ ಈ ಕಂಪ್ನಿಯ ಈ ಒಂದು ಫೇಮಸ್ ಬ್ರ್ಯಾಂಡ್, ಇದು ತುಂಬ ಫೇಮಸ್ ಬ್ರ್ಯಾಂಡು, ತುಂಬ ಪಾಪ್ಯುಲರ್ ಬ್ರ್ಯಾಂಡು ಮತ್ತು ತುಂಬ ಚೀಪ್ ಬ್ರ್ಯಾಂಡು. ಚೀಪ್ ಅಂದರೆ ಅನ್ಹೆಲ್ದಿ ಅಲ್ಲ, ತುಂಬ ಬ್ರ್ಯಾಂಡ್ ಅಂತ ನೀವು ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇದನ್ನು ಪ್ರಮೋಟ್ ಮಾಡ್ತಾರೆ, ಎಲ್ಲರೂ ತಿಂತಾರೆ ಅನ್ನೋ ಥರದ್ದು ಒಂದಾಗಿದೆ. ಮತ್ತು ಈ ಒಂದು ಬ್ರ್ಯಾಂಡ್ ನಾವು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿದ್ದೀವಿ. ಓಕೆ, ಯಾವ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ, ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ಮತ್ತು ಏನೆಲ್ಲ ಇದರ ಕ್ಯಾಲರಿಗಳಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸರ್. ಅದ್ರ 100 ಗ್ರಾಮ್ ಬಿಸ್ಕೆಟ್, ಅದು 100 ಗ್ರಾಮ್ ಬಿಸ್ಕೆಟಲ್ಲಿ ಸರ್ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ಅಂತ ಫಸ್ಟ್ ಹೇಳಬೇಡ ಸರ್. ಇಂಗ್ರೀಡಿಯೆಂಟ್ ಅಂದರೆ ಇದನ್ನು ಯೂಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಿದ್ದಾರೆ, ಏನೇನು. ರಿಫೈನ್ಡ್ ವೀಟ್ ಫ್ಲೋರ್, ಮೈದಾ ಅಂತ ಹಾಕಿದ್ದಾರೆ ಬ್ರಾಕೆಟಲ್ಲಿ ಅವರು. ಯಾಕೆಂದ್ರೆ ಅದು ಮೈದಾ ಅನ್ನೋದು ನಮ್ಮ ನೇಮ್ ಇದು. ರಿಫೈನ್ಡ್ ವೀಟ್ ಫ್ಲೋರ್ ಅನ್ನೋದು ವೆಸ್ಟರ್ನ್, ಅವರು ಮೈದಾ ಅಂತ ಯೂಸ್ ಮಾಡೋದಿಲ್ಲ. ನಮ್ಮ ಭಾಷೆ, ನಮ್ಮ ಭಾಷೆನಲ್ಲಿ, ನಮ್ಮ ದೇಶದಲ್ಲಿ ಮೈದಾ ಅಂತ ಯೂಸ್ ಮಾಡ್ತೀವಿ. ನೀವು ಹೋಗ್ಬಿಟ್ಟು ವೆಸ್ಟರ್ನ್ ಕಂಟ್ರಿಗೆ ಎಲ್ಲರೂ ಗೊತ್ತಾಗಲ್ಲ, ಅದು ಬೇರೆ ದೇಶದಿಂದ ಇದು ಯೂಸ್ ಮಾಡೋದಿಲ್ಲ. ಸೊ ಫಸ್ಟ್ ಹೇಳಿರೋದು ಅದನ್ನೇ, ವೀಟ್ ಫ್ಲೋರ್, ಮೈದಾ, ಶುಗರ್, ರಿಫೈನ್ಡ್ ಪಾಮ್ ಆಯಿಲ್, ಇನ್ವರ್ಟ್ ಶುಗರ್ ಸಿರಪ್, ಓಕೆ, ಶುಗರ್ ಸಿಟ್ರಿಕ್ ಆ್ಯಸಿಡ್ ಬ್ರಾಕೆಟಲ್ಲಿ, ಅಯೋಡೈಸ್ಡ್ ಸಾಲ್ಟ್, ರೈಸಿಂಗ್ ಅಂತ ಹಾಕಿದ್ದಾರೆ. ರೈಸಿಂಗ್ಸ್ ಅಂತಂದ್ರೆ ಅದು ಇದು ಮಾಡೋಕ್ಕೆ, ಅದನ್ನ ಉಪ್ಸೋಕೆ. ಓಕೆ, ಕೆಮಿಕಲ್ ರೈಸಿಂಗ್ಸ್ ಏಜೆಂಟ್ಸ್ ಇರಬೇಕು. ರೈಸಿಂಗ್ ಏಜೆಂಟ್ಸು ಅದನ್ನೊಂದು 503 ಅಂತ ಹಾಕಿದ್ದಾರೆ. ಆಮೇಲೆ 500 ಏನೋ ಅದರ ನಂಬರ್ಗಳು. ಆಮೇಲೆ ಮಿಲ್ಕ್ ಸಾಲಿಡ್ಸು, ಫ್ಲೋರ್ ಟ್ರೀಟ್ಮೆಂಟ್ ಏಜೆಂಟ್ಸು, ಅದಾದ್ಮೇಲೆ ಎಮಲ್ಸಿಫೈಯರ್ ಆಫ್ ವೆಜಿಟೇಬಲ್, ಆಮೇಲೆ ಕಂಟೇನ್ಸ್ ಆಡೆಡ್ ಫ್ಲೇವರ್, ಆರ್ಟಿಫಿಷಿಯಲ್ ಫ್ಲೇವರ್, ಸಬ್ಸ್ಟೆನ್ಸಸ್ ವೆನಿಲ್ಲಾ, ಗ್ಲೂಕೋಸ್, ಲೆವುಲೋಸ್, ಕಂಟೇನ್ಸ್ ವೀಟ್ ಮಿಲ್ಕ್ ಅಂತ ಹಾಕಿ ಅವರು ತಮ್ಮ ಇದನ್ನು ಕೊಟ್ಟಿದ್ದಾರೆ. ಅದೆಲ್ಲನೂ ಆ ಎಲ್ಲ ವಾಸನೆ ಬರೋಕ್ಕೆ ಅದು ಎಲ್ಲ ಆರ್ಟಿಫಿಷಿಯಲ್ ಆಗಿ ಕೆಮಿಕಲ್ ಯೂಸ್ ಮಾಡಿರುವಂಥ ಫ್ಲೇವರ್ಸ್. ಸರ್ ಇದರಲ್ಲಿ ಒಳ್ಳೇದು ಯಾವುದಿದೆ ಸರ್? ಈಗ ನಾನು ಕೇಳ್ತಾ ಇರೋದು ಒಂದು ಇಲ್ಲ. ಈ ನೋಡಿ, ಮೈದಾ ನಾವು ತಿನ್ಬೇಡಿ ಅಂತ ಹೇಳಿದ್ರಿ ನೀವು. ರಿಫೈನ್ಡ್ ಪಾಮ್ ಆಯಿಲ್ ಇದೆ ಇದರಲ್ಲಿ, ಅದನ್ನು ಕೂಡ ಅದನ್ನ ಸುಮಾರು ರೆಸ್ಟೋರೆಂಟ್ಗಳು ಕೂಡ ನಾವು ಪಾಮ್ ಆಯಿಲ್ ಬಳಸಲ್ಲ ಅಂತ ಕೂಡ ಅಂತ ಹೇಳ್ತಾರಲ್ವಾ. ಈ ಎಲ್ಲ ನೋಡಿ, ಎಲ್ಲ ಬೇಕರಿಗಳಲ್ಲಿ, ಎಲ್ಲ ಸ್ನ್ಯಾಕ್ಸ್ಗಳಲ್ಲಿ, ಎಲ್ಲ ಪ್ರಾಡಕ್ಟ್ಸ್ ಮಾಡ್ತಾ ಇರೋದು ಅದು ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ವಾಟ್ ಇಸ್ ದ ರೀಸನ್? ದ ಚೀಪೆಸ್ಟ್ ಆಯಿಲ್, ದಟ್ ಈಸ್ ಚೀಪೆಸ್ಟ್. ನಿಮಗೆ ಕೋಲ್ಡ್ ಪ್ರೆಸ್ಟು ಅಥವಾ ಇನ್ಯಾವುದೋ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೇಕಾದ್ರೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಅದು ರಿಫೈನ್ಡ್ ಚೀಪೇ. ಸೊ ಚೀಪೆಸ್ಟ್ ಇದು. ಈ ಪ್ರಾಡಕ್ಟು ನಿಮ್ಗೊಂದು ಈ 100 ಗ್ರಾಮ್ ಬಿಸ್ಕೆಟ್ 5 ರೂಪಾಯಿ. ಹೌದು, ಹೆಂಗ್ ಕೊಡಕ್ಕಾಗುತ್ತೆ? 5 ರೂಪಾಯಿ ಮಾರ್ತಾ ಇರೋದು. ಅವರು ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಿರುತ್ತೆ?
ಅದನ್ನ ಅವ್ರು ಲೆಕ್ಕ ಮಾಡ್ತಾರೆ. ಈ ಥರ ಚೀಪ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಯಾವುದೂ ನ್ಯಾಚುರಲ್ ಇಲ್ಲ ಇಲ್ಲಿ. ಹೌದು ನೋಡಿ, ರಿಫೈನ್ಡ್ ಪಾಮ್ ಆಯಿಲ್ ಇದೆ, ಆಮೇಲೆ ಶುಗರ್ ಇದೆ, ಇನ್ವರ್ಟ್ ಶುಗರ್ ಸಿರಪ್ ನೋಡಿ. ಶುಗರು ನ್ಯಾಚುರಲ್ ಶುಗರ್ ಒಂದು ಪರವಾಗಿಲ್ಲ, ಶುಗರ್ ಬರೋಂಥ ಕೆಮಿಕಲ್ಸ್ ಇದೆ, ಹಾಂ 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 ಅದನ್ನೆಲ್ಲ ಹಾಕ್ತಾರೆ. ಓಕೆ ಓಕೆ ಓಕೆ. ಅದು ಶುಗರ್ ಸಿರಪ್ ಅಂತ ಅಂದ್ರೆ ಏನಿದೆ ಗೊತ್ತಿಲ್ಲ ನಮಗೆ. ಹಾಂ, ಬಟ್ ಇನ್ವರ್ಟ್ ಶುಗರ್ ಸಿರಪ್ ಅಂತ ಇದೆ. ಅದು ಅಂದರೆ ದಟ್ ಇಸ್ ನಾಟ್ ಎ ನ್ಯಾಚುರಲ್ ಶುಗರ್. ಏನೋ ಯಾವುದೋ ಕೆಮಿಕಲಲ್ಲಿ ಶುಗರ್ ಮತ್ತೆ ಬೇರೆ ಥರ ಮಾಡಿರೋಂಥದ್ದು. ಅದು ತುಂಬ ಸ್ವೀಟ್ ಕೊಟ್ಬಿಡುತ್ತೆ ಅದು. ಕರೆಕ್ಟ್. ಈಗ ಆಸ್ಪಾರ್ಟಿನ್ ಅಂತ ಇದೆ, ಅದು ಯೂಸ್ ಮಾಡಿರೋದಿಲ್ಲ ಮೋಸ್ಟ್ಲಿ, ಗೊತ್ತಿಲ್ಲ ನನಗೆ. ಆಸ್ಪಾರ್ಟಿನ್ ಅಂತಂದರೆ 250 ಟೈಮ್ ಅದು ಸ್ವೀಟ್ನರ್. ಅದು ತುಂಬ ಬ್ಯಾನ್ ಮಾಡಿದ್ದಾರೆ ಬೇರೆ ದೇಶಗಳಲ್ಲಿ. ಓಕೆ ಓಕೆ ಓಕೆ. ಆಮೇಲೆ ಅಯೋಡೈಸ್ಡ್ ಸಾಲ್ಟು, ಆಮೇಲೆ ರೇಸಿಂಗ್ಸು, ಆಮೇಲೆ ಮಿಲ್ಕ್ ಸಾಲಿಡ್ಡು, ಫ್ಲೋರ್ ಟ್ರೀಟ್ನರ್ಸ್. ಮಿಲ್ಕ್ ಹಾಕೋದಿಲ್ಲ ಮಾಡೋಕ್ಕೆ ಬಿಸ್ಕಟ್ನ. ಮಿಲ್ಕ್ ಸಾಲಿಡ್ ಅಂದ್ರೆ ಏನು? ಮಿಲ್ಕ್ ಸಾಲಿಡ್ ಅಂದರೆ ಮಿಲ್ಕನ್ನ ಪ್ರೋಸೆಸ್ ಮಾಡಿ ಅದು ಪುಡಿ ಥರ ಮಾಡಿರ್ತಾರೆ, ಅದರ ಥರ ಉಡಿ ಮಾಡಿರ್ತಾರೆ. ಸೊ ಅದು ಪ್ರೋಸೆಸ್ ಆಗಿಬಿಡುತ್ತೆ. ಓಕೆ. ಸೊ ಈಗ ಅಲ್ಟ್ರಾ ಪ್ರೋಸೆಸ್ ಅಂದರೆ ಇದು. ಓಕೆ ಓಕೆ. ನಾನು ಅಲ್ಟ್ರಾ ಪ್ರೋಸೆಸ್ಗೆ ಉದಾಹರಣೆ ಕೊಡ್ತಾ ಇರೋದು. ಆಮೇಲೆ ಲಾಸ್ಟ್ಗೆ ಆರ್ಟಿಫಿಷಿಯಲ್ ಕಂಟೇನ್ಸ್ ಆ್ಯಡೆಡ್ ಫ್ಲೇವರು, ಆಮೇಲೆ ಆರ್ಟಿಫಿಷಿಯಲ್ ಫ್ಲೇವರ್ ಸಬ್ಸ್ಟೆನ್ಸಸ್, ಅದು ಕೆಮಿಕಲ್ ಎಲ್ಲ. ಓಕೆ. ಇದ್ರಾಗ ಅಷ್ಟು ಕೆಮಿಕಲ್ ಕೂತ್ಕೊಂಡಿದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಲಿಲ್ಲ ನೀವು, ಅದು ಕ್ಯಾಲರಿ ಎಷ್ಟಿದೆ ನೋಡಿ. ಹಾಂ ಸರ್, ಟೋಟಲ್ ಕ್ಯಾಲರಿ. ಇದು 100 ಗ್ರಾಮ್ ತಿಂದರೆ ಎಷ್ಟು ಕ್ಯಾಲರಿ ಬರುತ್ತೆ ಅಂತ. ಓಕೆ. ಹಾಂ, ಇದರಲ್ಲಿ ಸರ್ ಇದು 100 ಗ್ರಾಮ್ಗೆ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಅಂತ ಇದೆ, ಅದರಲ್ಲಿ ಕೊಟ್ಟಿದ್ದಾರೆ ಸರ್ ಪರ್ 100 ಗ್ರಾಮ್ಗೆ ಏನೆಲ್ಲ ಇದೆ ಅಂತ ಹೇಳಿ. ಪರ್ 100 ಗ್ರಾಮ್ ಅಂತ ಒಂದು ಬಿಸ್ಕಿಟ್ ತೊಗೊಂಡ್ರೆ, 100 ಗ್ರಾಮ್ ಬಿಸ್ಕಿಟ್ ತೊಗೊಂಡ್ರೆ ಅದರಲ್ಲಿ ಏನಿದೆ ಅಂತೇಳಿ ಇದರಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಲರೀಸ್ ಅನ್ಸುತ್ತಿದೆಯಲ್ಲ, ಕ್ಯಾಲರೀಸ್ ಅದು ಇದಕ್ಕೆ ಮಾತ್ರ ಕ್ಯಾಲರೀಸು, ಬೇರೆ ಎಲ್ಲ ಗ್ರಾಮ್ಸು. ಓಕೆ. 100 ಗ್ರಾಮ್ ಮಾಡ್ಬೇಕಾದ್ರೆ ಎಷ್ಟು ಅಂತ ಇದೆ. ಕರೆಕ್ಟ್ ಸರ್, ಕರೆಕ್ಟ್. ಸರಿ, ನೀವು ಹೇಳಿದ ಕರೆಕ್ಟು. ಎನರ್ಜಿ ಅನ್ನೋದು ಕಿಲೋ ಕ್ಯಾಲರಿ ಅಂತ ಬರೆದಿದ್ದಾರೆ, ಕ್ಯಾಲರಿ ಅಂತ ಬರೆದಿದ್ದಾರೆ. 454 ಕ್ಯಾಲರಿ ಇದೆ. ಅಂದ್ರೆ ಒಂದು 100 ಗ್ರಾಮ್ ಅಲ್ಲಿ ನಿಮಗೆ 454 ಇಲ್ಲೇ ಸಿಕ್ಬಿಡ್ತು. ಇಲ್ಲೇ ಸಿಕ್ಬಿಡುತ್ತೆ. ನೀವೇನಿಲ್ಲ, 2 ಪ್ಯಾಕೆಟ್ ಗ್ರಾಮ್ಸ್ಗಳಲ್ಲಿದೆ. ಪ್ರೋಟೀನು ಇದೆಲ್ಲವೂ ಕೂಡ ಗ್ರಾಮ್ಸ್. ಅದು 100 ಗ್ರಾಮ್ ಬಿಸ್ಕೆಟ್ ಅಲ್ಲಿ ಲೆಕ್ಕ ಮಾಡಿದ್ರೆ 100 ಗ್ರಾಮ್ ಬರುತ್ತೆ. 6 ಗ್ರಾಮ್ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ 77 ಗ್ರಾಮ್ ಇದೆ. ಆಮೇಲೆ ಟೋಟಲ್ ಶುಗರ್ಸು 25.5, ಆ್ಯಡೆಡ್ ಶುಗರ್ಸು 25. ಆಮೇಲೆ ಟೋಟಲ್ ಫ್ಯಾಟು 13, ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟು 6, ಸೋಡಿಯಮು 296 ಮಿಲಿಗ್ರಾಮ್. ನೋಡಿ, 77 ಗ್ರಾಮು ಬರೀ ಕಾರ್ಬೋಹೈಡ್ರೇಟ್. ಇದನ್ನು ಮಕ್ಕಳು ತಿಂದರೆ ಎಷ್ಟು ಅವಾಂತರ ಆಗುತ್ತೆ. ನಾವು ತಿಂದರೂ ಅಷ್ಟೇ. ಯಾಕೆ ಗೊತ್ತಾ, ಹಸಿವಾದ ತಿಂತೀರ ಬಿಸ್ಕೆಟ್ ಗೊತ್ತಾ? ಕಾರ್ಬೋಹೈಡ್ರೇಟ್ ಇಮಿಡಿಯೇಟಾಗಿ ಶುಗರ್ ಕೊಡುತ್ತೆ. ಆ ಶುಗರ್ ಬೇರೆ ಇದೆ, ಇಮಿಡಿಯೇಟ್ ಎನರ್ಜಿ ಸಿಕ್ಬಿಡುತ್ತೆ ನಿಮಗೆ. ಸ್ವಲ್ಪ ಖುಷಿ ಆಗ್ಬಿಡುತ್ತೆ, ಹೊಟ್ಟೆ ತುಂಬಿತು ಅಂತ. ಅದೇನೋ ನಮಗೆ ರಿಲೀಫ್ ಸಿಕ್ತು ಅಂತ. ಸೊ ಅದರಿಂದ ಈ ಸ್ನ್ಯಾಕ್ಸ್ಗಳೆಲ್ಲ ಅದಕ್ಕೆ ಹೇಳ್ತಾರೆ ನೋಡಿ, ICMR ಏನು ಹೇಳಿದ್ದಾರೆ, ಈ ಥರ ನಮಗೆ ಒರಿಜಿನಲ್ ಫುಡ್ಡು ಅಲ್ಟ್ರಾ ಪ್ರೊಸೆಸ್ ಫುಡ್ಗಿಂತ ಬೆಟರ್ ಅಂತ ಹೇಳಿದ್ರು ಇದೇ ಕಾರಣಕ್ಕೆ. ಇದನ್ನು ತಿನ್ನಬೇಕು, ನಾವು ಒರಿಜಿನಲ್ ತಿನ್ನಬೇಕು ಅಂತ. ಸರ್ ಈಗ ನೀವು ನಾವೇನು ಫಸ್ಟ್ ಎಪಿಸೋಡ್ಗಳಲ್ಲಿ, ಸೆಕೆಂಡ್ ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ, ಅವ್ರು ಹೇಳಿರೋ ಡಯಟ್ ಪ್ಲಾನ್ ಪ್ರಕಾರ ಮಾತಾಡಿದ್ವಿ. ಈಗ ಅವರು ಬಿಸ್ಕೆಟ್ ಬಗ್ಗೆ, ಬ್ರೆಡ್ ಬಗ್ಗೆ ಏನು ಹೇಳಿಲ್ಲ, ಅಥವಾ ನಮ್ಗೆ ಅದು ಗೊತ್ತಾಗಿಲ್ಲ? ಇಲ್ಲ, ಅದು ಬರ್ತಾ ಇದೆ, ಅದು ಬರುತ್ತೆ, ಖಂಡಿತ ಬಂದಿದೆ ಆಗಲೇ. ಈಗ ನಮ್ಮ ದೇಶದಲ್ಲೇ ಈಗ ಹೆಲ್ತಿ ಡ್ರಿಂಕ್ ಅಂತ ಬರ್ತಿತ್ತು, ಬೋರ್ನ್ವಿಟಾ ಅದು ಇದೆ ಎಲ್ಲ, ಅದೆಲ್ಲ ಹಾಕ್ಬಾರ್ದು ಅಂತ ಮಾಡಿದ್ದಾರೆ. ಅದ್ರ ಬಗ್ಗೆ ದೊಡ್ಡ ಡಿಬೇಟ್ ಆಗ್ತಾ ಇದೆ. ಆಗಬೇಕಿದೆಲ್ಲ, ಅವಾಗ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನಾವು ಇನ್ನೊಂದು ನಾವು ಮತ್ತೆ ಮಾತಾಡ್ಬೋದು. ನಮ್ಗೇನಿಲ್ಲಿ ಸ್ನ್ಯಾಕ್ಸ್ ಅಂತ ಸಿಗ್ತಾ ಇದೆ ಅದೆಲ್ಲ ಅನ್ಹೆಲ್ದಿ, ಅಲ್ಟ್ರಾ ಪ್ರೊಸೆಸ್ಡ್. ಸರ್, ಈಗ ಪರಿಹಾರ ಏನು ಸರ್? ಇದಕ್ಕೆ ಪರ್ಯಾಯ ಏನು? ಈಗ ಬಿಸ್ಕೆಟ್ ತಿಂತಿದ್ದೀರಾ? ಹೌದು, ಬಿಸ್ಕೆಟ್ ತಿಂತೀನಿ, ಬ್ರೆಡ್ ತಿಂತೀನಿ ಅನ್ಕೊಳ್ಳಿ, ತಿಂತಾ ಇದ್ದೀರಾ, ಆಯ್ತಾ? ನೀವು ಅದ್ರ ಬದಲು ಕಡಲೆ ಬೀಜ ತಿನ್ನಿ ಹಸಿವಾದಾಗ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ವಲ್ಪ ಹಣ್ಣು ತಿನ್ನಿ. ಅಲ್ಲ, ಪರ್ಯಾಯ ಇದೆಯಲ್ಲ ಅಲ್ಲೇ. ICMR 100 ಗ್ರಾಮ್ ತಿನ್ನಬೇಕು ಅಂತ ಹೇಳ್ತಾರಲ್ಲ, ನೀವು ಇದನ್ನ ಯಾಕೆ ತಿಂತೀರಾ? ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಯಾರೇ ಆಗಲಿ ಆರೋಗ್ಯವಾಗಿರಬೇಕಾದ್ರೆ ನಾವು ಮೊದಲು ಹಣ್ಣು ತಿನ್ನಬೇಕು. ಅದು ಬೆಳಗ್ಗೆ ನ್ಯೂಟ್ರಿಯೆಂಟ್ ಚೆನ್ನಾಗಿ ಸೇರ್ಕೊಳ್ಳೋದು ಬಾಡಿಗೆ ಒಂದು ರೆಜುವಿನೇಷನ್ ಆದಂಗೆ. ಆಮೇಲೆ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಅದ್ರ ಬಗ್ಗೆ ಬಟ್ ಸರ್ ಏನು ಗೊತ್ತಾ ಸರ್, ಈಗ ಕಾಮನ್ ಮ್ಯಾನ್ ಆಗಿ ನನಗೆ ಬೆಳಗ್ಗೆ ಟೀ ಕುಡಿದು ಒಂದು ಬಿಸ್ಕೆಟ್ ತಿಂದ್ರೆ ಏನೋ ಒಂದು ರಿಲೀಫ್ ಅನ್ಸುತ್ತೆ. ಬೆಳಗ್ಗೆ ಬಿಸ್ಕೆಟ್ ತಿನ್ನೋದು ತಪ್ಪು. ಅದೇ ಅದ್ರ ಬದಲಾಗಿ ಸರ್ ನನಗೆ ಬಿಸ್ಕೆಟ್ ತರದೇ, ಈಗ ಹಣ್ಣು ತಿನ್ನೋದು ಬೇರೆ ಸರ್. ಹಣ್ಣು ತಿನ್ನೋದು ನಾವು ಬೇರೆ ಟೈಮಲ್ಲಿ ತಿಂತೀವಿ, ಊಟ ಮಾಡೋ ಟೈಮಲ್ಲೋ ಸ್ನ್ಯಾಕ್ಸ್. ಅದೇ ನೀವು ಕಾಳುಗಳು ತಿನ್ಬೋದು. ಈ ಥರ ಬೆಳಗ್ಗೆ ಅಷ್ಟಿಗೆ ಡ್ರೈ ಕಾಳುಗಳಿದ್ದಾವೆ ನಿಮಗೆ. ಬಾದಾಮಿ ಎಲ್ಲರೂ ತಿನ್ನೋಕ್ಕಾಗದೇ ಇರ್ಬೋದು. ನಿಮಗೆ ಇದ್ರ ಬೀಜಗಳಿದಾವಲ್ಲ, ನಿಮಗೆ ಯಾವುದು ನಮ್ಮ ಸ್ನ್ಯಾಕ್ಸಲ್ಲಿ ಹುರುಳಿ ಕಾಳು ಬೀಜ ಮಾಡ್ತಾರೆ, ಅದಕ್ಕೆ ಖಾರ ಕಟ್ಟಿರ್ತಾರೆ. ಆಮೇಲೆ ಹೇಳಿದ್ನಲ್ಲ ನಿಮಗೆ, ಈಗ ಪಂಪ್ಕಿನ್ ಬೀಜ ಅಂದರೆ ಇದು
ಇದ್ರ ಬೀಜಗಳು, ಸೂರ್ಯಕಾಂತಿ ಬೀಜಗಳು, ಅವನ್ನೆಲ್ಲ ಹುರಿದೆಲ್ಲ ಇಟ್ಟಿರ್ತಾರೆ. ಅಲ್ಲ ತುಂಬ ಒಳ್ಳೇದು ಅದು. ದಟ್ಸ್ ವಾಟ್ ಯು ಹ್ಯಾವ್ ಟು ಚೇಂಜ್. ನಾವು ಅದು ನಮಗೆ ಅದು ಗೊತ್ತೇ ಇಲ್ಲ, ಕಲ್ಪನೆ ಇಲ್ಲ. ಅದನ್ನು ಶುರು ಮಾಡಬೇಕು. ಆಮೇಲೆ ಬೆಳಗ್ಗೆ ನೀವು ಅದ್ರ ಜೊತೆಗೆ ನಾನು ಡೈಲಿ ಒಂದು ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್ ಕುಡಿತೀನಿ ಬೆಳಗ್ಗೆ ಎತ್ತ. ಕೊಕೊನಟ್ ಆಯಿಲ್ ಕುಡಿತೀರಾ? ಹೌದು, ಯಾವುದಿದ್ರೆ ಅದು ಸಿಗುತ್ತೆ. ಹೌದು, ಬೆಳಗ್ಗೆ ನಾನು ಅದು ಕುಡಿದು ಮತ್ತು ಹಣ್ಣು ತಿಂದು ಮತ್ತೆ ಆಗಲೇ ಜಿಮ್ಗೆ ಹೋಗೋದು ನಾನು ಬೆಳಗ್ಗೆ. ನಾನು ಬೆಳಗ್ಗೆ ಕಾಫಿ ಟೀ ಕುಡಿ ಅಭ್ಯಾಸ ಇಲ್ಲ. ಕಾಫಿ ಟೀನೂ ಸಹ ನಾವು ಅದಕ್ಕೆ ಹಾಲು ಸಕ್ಕರೆ ಎಲ್ಲ ಹಾಕಿ ಇರೋ ಕಾಫಿನಲ್ಲಿ ಕೆಫಿನಲ್ಲಿ ಏನು ಒಳ್ಳೇದಿದೆ ಅದನ್ನೆಲ್ಲ ಕುಲಗೆಡಿಸಿ ಕುಡಿತೀವಿ ನಾವು. ಸೊ ಯು ಹ್ಯಾವ್ ಟು ಚೇಂಜ್ ಇಟ್. ಆಮೇಲೆ ಮಧ್ಯಾಹ್ನ ಹಸಿವಾಗುತ್ತಲ್ಲ, ನೀವು ಊಟ ಮಾಡೋದಿಲ್ಲ. ವೈ ಕ್ಯಾಂಟ್ ಈಟ್ ಸಮ್ ಪೀನಟ್ಸ್, ಕಡಲೆ ಬೀಜ ತಿನ್ಬೋದು. ಅಥವಾ ಇನ್ನೊಂದು ಸ್ವಲ್ಪ ಯಾವ್ದಾರು ಹೆಲ್ತಿ ಸ್ನ್ಯಾಕ್ಸಲ್ಲಿ ಈಗ ಮಿಲೆಟ್ ಬಿಸ್ಕೆಟ್ಸ್ ಎಲ್ಲ ಬಂದಿದೆ, ಅದೆಲ್ಲರೂ ಮಾಡೋದಿಲ್ಲ, ಕೆಲವರೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಆಮೇಲೆ ಬೆಲ್ಲದಲ್ಲಿ ಬಿಸ್ಕೆಟ್ಸು, ಬೆಲ್ಲ ಹಾಕಿರ್ತಾರೆ ಅದಕ್ಕೆ. ಈ ಥರ ಎಲ್ಲ ಹೋಮ್ ಮೇಡ್ ಬಿಸ್ಕೆಟ್ಸ್ ಎಲ್ಲ ಇರುತ್ತೆ. ರಾಗಿ ಬಿಸ್ಕೆಟ್ ಬಂದಿದೆ, ರಾಗಿ ಬಿಸ್ಕೆಟ್ ಬಂದಿದೆ. ಆದರೆ ರಾಗಿ ಬಿಸ್ಕೆಟಲ್ಲೂ ಬೇಕ್ರಿನಲ್ಲಿ ಮಾಡ್ತಾರಲ್ಲ, ಇಟ್ಸ್ ನಾಟ್ ಫಿಟ್. ಅಲ್ಲೂ ಅವ್ರು ಪಾಮ್ ಆಯಿಲ್ ಹಾಕ್ತಾರೆ, ಅಲ್ಲೂ ಶುಗರ್ ಹಾಕ್ತಾರೆ, ಅಲ್ಲೂ ಮಾಮೂಲಿನೇ. ಇದನ್ನೇ ಅಲ್ಲಿ ರಿಪೀಟ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ನಾವು ತುಂಬ ಡಿಸ್ಕಷನ್ ಮಾಡಬೇಕು, ಅದು ಮಕ್ಳಿಗೆ ಯಾವ ಥರ ತೊಂದರೆ ಆಗ್ತಿದೆ ಅಂತ. ಸೊ ಅದಕ್ಕೆ ಆಪ್ಷನಾಗಿ ನೀವು ಬೇರೆ ಇಟ್ಕೋಬೋದು. ನೀವು ಒಂದು ಸ್ಮೂತಿ ಮಾಡಿ ಕುಡಿಬೋದಲ್ಲ. ಒಂದಷ್ಟು ಸ್ಮೂದಿ ಅಂದರೆ ಹೇಗೆ? ಸ್ಮೂತಿ ಅದೇ ಒಂದಷ್ಟೆಲ್ಲ, ಈಗ ಒಂದು ಕಾಳು ಹಾಕೋದು, ಒಂದು ಸ್ವಲ್ಪ ಯಾವುದೋ ನಿಮ್ಮದು ಈ ಬೀಜಗಳಿದಾವಲ್ಲ ಹಾಕೋದು, ಹಣ್ಣು ಹಾಕೋದು, ಅದಕ್ಕೆ ಒಂದು ಒಳ್ಳೆ ಮಿಕ್ಸಿ ಇಟ್ಕೊಂಡು ಅದು ನೀವು ಮಾಡಿಬಿಟ್ರೆ ಆರಾಮಾಗಿ ಕುಡಿಬೋದು. ತುಂಬ ಒಳ್ಳೆ, ತುಂಬ ದೊಡ್ಡ ಆಪ್ಷನ್, ಬೇರೆ ಒಳ್ಳೊಳ್ಳೆ ಆಪ್ಷನ್ಸ್ ಇದ್ದಾವೆ. ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸು ತುಂಬ ಇದ್ದಾವೆ, ಈಗೆಲ್ಲ ಬಂದಿದ್ದಾವೆ. ಆ ಥರ ಮಾಡೋ ಕಂಪ್ನಿಗಳು ಕೆಲವಿದ್ದಾವೆ, ರೆಗ್ಯುಲರ್ ಸಿಗೋದಿಲ್ಲ, ಬಟ್ ಈಸ್ ಎಕ್ಸ್ಪೆನ್ಸಿವ್ ಸ್ವಲ್ಪ. ಅಫ್ಕೋರ್ಸ್ ಅಲ್ಲ, ನಿಮ್ಗೆ ಒಳ್ಳೆ ಆಹಾರ ಸಿಗ್ಬೇಕಾದ್ರೆ ಜಾಸ್ತಿ ಕೊಡಲೇಬೇಕು ಸ್ವಲ್ಪ. ಕರೆಕ್ಟ್ ಆ ಥರ. ಆಮೇಲೆ ಮಧ್ಯಾಹ್ನ ಅದನ್ನೇ ನಾವು ಇನ್ನೊಂದಂದರೆ ಒಂದು ತುಂಬ ಗ್ಯಾಪ್ ಬಿಡಬಾರ್ದು ಫುಡ್ಡನ್ನು. ಅದು ಭಾಳ ಮುಖ್ಯನೇ. ಇಡೀ ಒಂದು ನಿಮಗೆ ಏನು ಒಂದು ಹೆಚ್ಚು ಕಡಿಮೆ ನೀವು ಒಂದು 12 hours ಆ ಥರ ಗ್ಯಾಪ್ ಆಗುತ್ತೆ. 11 o'clock ನಾನು ತಿಂದರೆ ರಾತ್ರಿ 9 o'clock, ಒಂದು 8-9 hours ಆಗುತ್ತೆ. ಹೌದು, 9 hours. ಅದೇ ಆ ಮಧ್ಯದಲ್ಲಿ ಸ್ವಲ್ಪ ಏನೋ ತಗೋಬೇಕು. ಬಟ್ ನಾವಿನ್ನೂ ಮಧ್ಯದಲ್ಲಿ ಸ್ವಲ್ಪ ತಿಂದು ಬೇಗ ಡಿನ್ನರ್ ಮಾಡಬೇಕು. ನಿಮ್ಮ 7 o'clock 7:30 ಆಗ್ಬಿಡ್ಬೇಕು. ಅಲ್ಲಿಂದ ಮತ್ತೆ ವಿಂಡೋ ಕೊಡಬೇಕು ಗ್ಯಾಪು. ನೆಕ್ಸ್ಟ್ ಬೆಳಗ್ಗೆ ತನಕ ಅಟ್ಲೀಸ್ಟ್ 12 hours ಗ್ಯಾಪ್ ಇದ್ದರೆ ಆ ಬಾಡಿಗೂ ಸುಮ್ಮನೆ ಹಾಕೋದು ಕಷ್ಟ ಆಗಿಬಿಡುತ್ತೆ. ನಾನು ಆದಷ್ಟು ಬೇಗ 7 ಗಂಟೆ 6:30 9 ಗಂಟೆ 9:30 ಊಟ ಮಾಡೋಕ್ಕೆ ಆಗೋದಿಲ್ಲ, ಸುಮ್ಮನೆ ಎದ್ಬಿಡೋದು. ಆಮೇಲೆ ನಾನು ಪ್ರತಿಯೊಂದು ಮಿಲೆಟ್ಟು ಸಹ ನಾನು ಸಣ್ಣ ಪ್ಲೇಟ್ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ 15 ವರ್ಷದಿಂದ ನಮ್ಮ ಮನೇಲಿ ಒಂದೇ ಪ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಪ್ಲೇಟೇ ಚೇಂಜ್ ಮಾಡಲ್ಲ, ಮುರಿದೋಗ್ಬಿಟ್ಟಿದೆ ಸ್ವಲ್ಪ ಅದು ಪಿಂಗಾಣಿದು. ಸೊ ನಮ್ಗೆ ತುಂಬ ಚಿಕ್ಕದಾಗಿ ಸ್ವಲ್ಪ ತಿನ್ನಬೇಕೆಲ್ಲ. ಈಗ ಕೆಲವ್ರು ಕ್ಯಾಲರಿ ಜಾಸ್ತಿ ಬೇಕು, ನಮ್ಮ ವಯಸ್ಸಿಗೆ ನಾವೇನು ತಿನ್ನಬೇಕು ಅದನ್ನೇ ತಿನ್ನಬೇಕು. ಕರೆಕ್ಟ್. ಸೊ ವಿ ಹ್ಯಾವ್ ಟು ಈಟ್ ವೆರಿ ಲೆಸ್ ಓನ್ಲಿ. ಅದಕ್ಕೆ ಒಂದು ತುಂಬ ಒಳ್ಳೆ ಪ್ರಾವರ್ಬ್ ಇದೆ, ತುಂಬ ತಿಂಕರ್ ಎಲ್ಲ ತುಂಬ ಇದು ರಿಸರ್ಚ್ ಮಾಡಿ ಹೇಳಿರೋದು, ಈಟ್ ಲೆಸ್ ಲಿವ್ ಮೋರ್. ಈ 450 ಗ್ರಾಮು 450 ಕ್ಯಾಲರಿ ಸಿಕ್ಬಿಟ್ರೆ, ನೀವು 4 ಬಿಸ್ಕೆಟ್ ಸಿಕ್ಬಿಟ್ರೆ ಆಯ್ತಲ್ಲ, 4 ಪ್ಯಾಕೆಟ್ ತಿಂದ್ಬಿಟ್ರೆ ಇನ್ನೆಲ್ಲ ಬೆಳಗ್ಗೆ ಒಂದು ಸಾಯಂಕಾಲ ಒಂದೆಲ್ಲ 1000 ಹೋಗ್ಬಿಡ್ತಲ್ಲಿ. ಕರೆಕ್ಟ್. ಸೊ ಅದಕ್ಕೆ ಕ್ಯಾಲರೀಸು ಕಡಿಮೆ ಇರಬೇಕು, ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರಬೇಕು. ದಟ್ ಈಸ್ ದ ಬಿಗ್ ಡಿಫ್ರೆನ್ಸ್. ಸೊ ಈಟ್ ಲೆಸ್ ಲಿವ್ ಮೋರ್. ಕಡಿಮೆ ತಿನ್ನಿ, ಹೆಚ್ಚು ಬದುಕಿ, ಹೆಚ್ಚು ಕಾಲ ಬಾಳಿ. ಆಮೇಲೆ ಆರೋಗ್ಯವಾಗಿ ಬಾಳಿ. ನೀವು ಆರೋಗ್ಯವಾಗಿ ಬಾಳಿ. ಹೌದು, ಬರೀ ಆಯುಷ್ಯ ಅಲ್ಲ, ಜೊತೆಗೂ ಆರೋಗ್ಯನೂ ಇರಬೇಕಲ್ಲ. ನಿಮ್ಮ ಬಗ್ಗೆನೇ ಒಂದು ಎಪಿಸೋಡ್ ಮಾಡೋಣ. ನೀವೇನೇನು ತಿಂತೀರ ಬೆಳಗ್ಗೆಯಿಂದ? ಯಾಕಂದ್ರೆ ನೀವು ಹೆಲ್ದಿನೂ ಇದ್ದೀರಾ, ಆಕ್ಟಿವ್ ಇದ್ದೀರಾ. ನಂದು ಎಲ್ಲ ಪ್ಯಾರಾಮೀಟರ್ ನಾರ್ಮಲ್ ಆಗಿದೆ. ಆಮೇಲೆ ನಿಮ್ಮ ವಯಸ್ಸು ನೀವು ನನಗೆ ಒಂದ್ಸಲ ಹೇಳಿದ ನೆನಪಿದೆ, ಎಷ್ಟು ಸರ್? 65 ಅಂತ ಕರೆಕ್ಟಾ ಸರ್? ಹೌದೌದು. ಸೊ ಆ ಥರ ಅನ್ಸಲ್ಲ ನೀವು. ಆಮೇಲೆ ಸ್ವಲ್ಪ ಅಂದರೆ 65 ಹೆಲ್ದಿ ಇದ್ರೂ ಕೂಡ ಸ್ವಲ್ಪ ಟಯರ್ಡ್ ಅನ್ನಿಸ್ತಾರೆ. ಅವ್ರಿಗೆ ಜಾಸ್ತಿ ಹೊತ್ತು ಅವರು ಕೂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಯಾವತ್ತೂ ನನಗೆ ಏಜ್ ಅಂತ ಅನಿಸೇ ಇಲ್ಲ, ಆನೆಸ್ಟಾಗಿ ಹೇಳ್ತೀನಿ. ಐ ಆಮ್ ವೆರಿ ಆಕ್ಟಿವ್. ನನಗೆ ಆಮೇಲೆ ನಾನೆಲ್ಲ ಚೂಸ್ ಮಾಡಿ ತಿಂತಾ ಇದ್ದೀನಿ. ಆಮೇಲೆ ಇನ್ನೊಂದು ಲಿವಿಂಗ್ ಫಿಲಾಸಫಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಗೋ ಮೋರ್ ಇನ್ ಸ್ಪಿರಿಚುಯಾಲಿಟಿ. ಅಂದರೆ ಯಾವುದು ರಿಲಿಜಿಯನ್ ಅಲ್ಲ, ಯು ಹ್ಯಾವ್ ಟು ಕನೆಕ್ಟ್ ವಿತ್ ಎಕ್ಸಿಸ್ಟೆನ್ಸ್. ಈ ಬದುಕೇ ಒಂದು ಸಂಭ್ರಮ, ಅದು ದೊಡ್ಡದದು. ಆ ಬದುಕಿನ ಸಂಭ್ರಮ ಇದೆಯಲ್ಲ, ಅದಕ್ಕೆ ಜಾಯ್ ಆಫ್ ಬೀಯಿಂಗ್ ಅಲೈವ್ ಅಂತ ಹೇಳ್ತಾರೆ. ಇದೆಲ್ಲ ಫಿಲಾಸಫಿನೇ ಅಲ್ಲ, ದಿಸ್ ಆರ್ ಆಲ್ ಪ್ರಾಕ್ಟಿಕಲ್. ಟೆಂಪ್ರರಿ ಎಲ್ಲ ಇದು. ಏನೋ ಗಿಫ್ಟು ಬಂದುಬಿಟ್ಟಿದ್ದೀವಿ, ಅದನ್ನು ಅದ್ಭುತವಾಗಿ ಉಪಯೋಗಿಸ್ಕೋಬೇಕು. ಚಾಲೆಂಜಸ್ ಎಲ್ಲ ಇದ್ದೇ ಇರುತ್ತೆ ಬಿಡಿ, ತುಂಬ ಚಾಲೆಂಜಸ್ ಇದೆ ನನಗೆ. ಇಟ್ಸ್ ನಾಟ್ ಬೆಡ್ ಆಫ್ ರೋಸಸ್. ಇದು ನನಗೆ ರೆಸ್ಟೋರೆಂಟ್ ನಡೆಸೇ ಗೊತ್ತಿಲ್ಲ ಯಾವತ್ತು. ಅದಕ್ಕೆಲ್ಲ ನಮಗೆ ಲಾಸ್ಗಳೇ ಆಗಿದ್ದಾವೆ. ಪ್ರೊಫೆಷನ್ ಬಿಟ್ಟು ಇದೆಲ್ಲ ರಿಸ್ಕ್ ತಗೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿ, ಇಟ್ಸ್ ನಾಟ್ ಈಸಿ. ಬಟ್ ಆದರೆ ಒಂದು ವಿಷನ್ನು,
ಈ ಕನೆಕ್ಷನ್ ಟು ದಿ ನೇಚರ್, ಎಕ್ಸಿಸ್ಟೆನ್ಸು, ಯೂನಿವರ್ಸ್ಗೆ ಅದ್ಭುತವಾದ ಒಂದು ಪ್ರಪಂಚ ಇದು. ಸೊ ಈ ಲಾಸ್ಟ್ ಮಾತು ಹೇಳಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರ ಬಗ್ಗೆ ನಾವು ಮಾತಾಡೋಣ ಸರ್. ಜಾಯ್ ಆಫ್ ಬೀಯಿಂಗ್ ಅಲವ್, ಇದು ಬಹಳ ಜನರಿಗೆ ಏನೋ ಏನಿದೆ ಇದರಲ್ಲಿ ಅನ್ನೋ ಥರ ಅನ್ಸುತ್ತೆ. ಅಯ್ಯೋ ದೊಡ್ಡ ಅದನ್ನೇ ಕಳ್ಕೊಂಡ್ಬಿಟ್ಟಿದೆ. ಅದೇ ಅದು ನನ್ನ ಪ್ರಕಾರ ಅದು ಎಲ್ಲಕ್ಕಿಂತ ದೊಡ್ಡದು. ನನಗೊಬ್ಬರು ಸ್ವಾಮಿಗಳು ಹೇಳಿದರು, ಅದು ನಾನು ಒಂದು ವಿಡಿಯೋದ ನೋಡಿದಾಗ, ನಾನು ಉಸಿರಾಟ ಹಿಂಗೆ ತಗೊಂಡು ಉಚ್ಛ್ವಾಸ ನಿಶ್ವಾಸ ಇದೇ ನಂಗೆ ಖುಷಿ ಕೊಡುತ್ತೆ ಅಂತ ಹೇಳಿ. ಹೌದು ಅಲ್ವಾ? ನಾವು ಬಟ್ ವಿ ಇಗ್ನೋರ್ ನಮಗೆ ನಾವು ಖುಷಿ, ನಾವು ಜೀವಂತವಾಗಿದ್ದೀವಿ, ಹೆಲ್ದಿ ಇದೀವಿ ಅಥವಾ ಜೀವಂತವಾಗಿದ್ದೀವಿ ಅನ್ನೋದೇ ಒಂದು ಖುಷಿ ಅನ್ನೋದು ನಮಗೆ ಗೊತ್ತಿಲ್ಲ. ದೊಡ್ಡ ಖುಷಿ ಅದು, ಅದನ್ನೇ ಮಿಸ್ ಆಗಿದೆ. ಮೊನ್ನೆ ಈ ಎಲ್ಲನ್ ಅಂತ ನಿಮ್ಗೆ ಕೇಳಿದ್ದೀರಾ? ಯಾರು ಸರ್? ಎಲ್ಲನ್ ಅಂತ ತುಂಬಾ ಫೇಮಸ್ ಡ್ಯಾನ್ಸರ್ ಒಬ್ರು ಇದ್ರು, ಫಿಲ್ಮ್ ನಲ್ಲಿ ಮಾಡ್ತಾ ಇದ್ರು. ಅವ್ರಿಗೆ 80 ವರ್ಷ. ಆಫ್ ಕೋರ್ಸ್ ಕೇಳಿದ್ದೆ. 80 ವರ್ಷ ನೋಡಿದ್ದೀನಿ. 80 ವರ್ಷ. ಈಗ ಅವ್ರಿಗೆ ಮೊನ್ನೆ ಒಂದು ರೈಟ್ ಅಪ್ ಬಂದಿತ್ತು. ಅವರು ಹೇಳಿದ್ರು, ಅವರು ನನಗೆ ಅವ್ರಿಗೆ 80 ವರ್ಷ ಎಕ್ಸಸೈಸ್ ಮಾಡ್ತಿದ್ದಾರೆ, ಆಕೆ ಬಗ್ಗೆ ತುಂಬ ಗೌರವ ಬಂತು ನನಗೆ. ಅಲ್ಲೆಲ್ಲ ಈಗ ಅವ್ರಿಗೆ ಈ ವಿಲನ್ ಆಗಿರ್ತಿದ್ರು, ಅದೆಲ್ಲ ತೊಂದರೆ ಕೊಡೋದು, ಡ್ಯಾನ್ಸ್ ಮಾಡೋದು, ಇನ್ನೆಂಥದ್ದು ಅಂಥ ಪಾತ್ರಗಳು ಮಾಡ್ತಾಯಿದ್ರು. ಅವ್ರು ಮೊನ್ನೆ ಒಂದು ದೊಡ್ಡ ಮಾತು ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂದರೆ, ನನಗೆ ಯಾವ ಆಲ್ಕೋಹಾಲ್ ಬೇಡ, ಯಾವ ಕೆಫಿನ್ ಬೇಡ, ಏನೂ ಬೇಕಾಗಿಲ್ಲ ನನಗೆ ಈ IF ಲಿವಿಂಗ್ ಅದೇ ಸಾಕು ಅಂತ. 80 ವರ್ಷ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಈಗ ವೆರಿ ನೈಸ್. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. IF ಲಿವಿಂಗ್, ಐಟ್ ಈಗ ಜೀವನದ ಒಂದು ಆ ಸಂಭ್ರಮ ಇದೆಯಲ್ಲ, ಆ ಸಂಭ್ರಮ ಅಂದರೆ ಹೈಟ್. ಅದು ಆ ಹೈಟನ್ನ ರೀಚ್ ಆಗಬೇಕು. ಹೈಟನ್ನ ರೀಚ್ ಆಗಿರ್ತೀವಿ, ಬಟ್ ಅದನ್ನು ರಿಯಲೈಸೇ ಮಾಡ್ಕೊಳ್ಳೋಲ್ಲ. ನಾನು ಪ್ರತಿ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ ಅದನ್ನು, ಅನುಭವಿಸ್ಬೇಕು ಅಂತ. ತುಂಬ ಕಷ್ಟಗಳಿದ್ದಾವೆ. ಮೈ ಲೈಫ್ ಈಸ್ ವೆರಿ ಚಾಲೆಂಜಿಂಗ್. ಅವಾಗ ಹುಟ್ಟಿದ್ದೇ ಒಂದು ಚಾಲೆಂಜು ಅಲ್ಲ, ಆನೆಸ್ಟಾಗಿ ಹೇಳೋದಾರೆ. ಇವತ್ತು ಚಾಲೆಂಜಸ್ ಇದ್ರೆ, ಆದರೆ ನಾನು ಎಲ್ಲೋ ಒಂದು ಕಡೆ ಈ ಸತ್ಯ ನನಗೆ ಸ್ವಲ್ಪ ಅರ್ಥ ಆಗಿದೆ. ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಈ ವಿಚಾರನ ಇನ್ನೊಂದ್ಸಲ ಖಂಡಿತ ಮಾತಾಡೋಣ ಅಂತ ಹೇಳ್ತಾ ನಾನು ಜಯರಾಮ್ ಸರ್ನ ಬೀಳ್ಕೊಡ್ತಾ ಇದ್ದೀನಿ ಸದ್ಯಕ್ಕೆ. ಸರ್, ಮತ್ತೊಂದ್ಸಲ ಧನ್ಯವಾದ ನಿಮಗೆ. ಸೊ ಸ್ನೇಹಿತರೆ, ನಾವು ನಮಸ್ತೆ ಸರ್. ಒಂದು ಬಿಸ್ಕೆಟ್ ಪ್ಯಾಕ್ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಎಷ್ಟು ಹಾನಿಕಾರಕ, ಆರೋಗ್ಯಕ್ಕೆ ಬೇಕಾಗಿರುವಂಥ ಅಂಶಗಳಿಲ್ಲ ಮತ್ತು ಬೇಡ ಆಗಿರೋ ಅಂಶಗಳು ಅದರಲ್ಲಿ ಜಾಸ್ತಿ ಇದೆ. ಅಂದರೆ ಅದು ನ್ಯೂಟ್ರಲ್ಲು ಅಲ್ಲ, ಏನೋ ಒಂದು ಒಳಗಡೆ ಹೋಯಿತು, ಏನು ಯೂಸು ಇಲ್ಲ ಅನ್ನೋ ಥರಲ್ಲಿ ಡ್ಯಾಮೇಜ್ ಮಾಡುವಂಥ ಅಂಶಗಳೇ ಅದರಲ್ಲಿ ಜಾಸ್ತಿ ಇದೆ. ಹೀಗಾಗಿ ಪ್ರತಿಯೊಂದು ತುತ್ತನ್ನು ತಿನ್ನೋಕ್ಕಿಂತ ಮುಂಚೆ, ಪ್ರತಿಯೊಂದು ಸ್ನ್ಯಾಕ್ಸನ್ನು ಸೇವಿಸೋ ಮುಂಚೆ, ಪ್ರತಿಯೊಂದು ಡ್ರಿಂಕ್ಸನ್ನು ಕುಡಿಯೋ ಮುಂಚೆ ಯೋಚನೆ ಮಾಡಿ, ಇದು ನಮ್ಮ ದೇಹ ಒಳಗಡೆ ಹೋಗಿ ಏನು ಮಾಡುತ್ತೆ ಅಂಥೇಳಿ. ಅದು ಬೇಡ, ಅದು ಚೆನ್ನಾಗಿಲ್ಲ ಅಂದರೆ ಅದನ್ನು ಬಿಟ್ಬಿಡುವಂಥ ಪ್ರಯತ್ನ ಮಾಡಿ. ಮತ್ತು ಅದಕ್ಕೆ ಅಲ್ಟರ್ನೇಟಿವ್ ಆಗಿ, ಪರ್ಯಾಯವಾಗಿ ಸಾಕಷ್ಟು ಲಭ್ಯ ಇದೆ ಆಲ್ರೆಡಿ ಉತ್ಪನ್ನಗಳು. ಅದನ್ನು ಹುಡುಕುವಂಥ, ಅದನ್ನು ನೋಡುವಂಥ, ಸರ್ಚ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಅದನ್ನ ನಾಲೆಜನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ. ಈ ನಾಲೆಜ್ ನಿಮ್ಮೆಲ್ಲರಿಗೂ ಪರ್ಕ್ಯುಲೇಟ್ ಆಗಬೇಕು, ಎಲ್ಲ ಕಡೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಕಮೆಂಟ್ಸ್ಗಳಿದ್ದರೆ ಅದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ತಾಯಿ ಬೇರು ಕಾರ್ಯಕ್ರಮ. ನಮಸ್ಕಾರ.